ಇವತ್ತು ಶಿವಾಜಿ ಮಹಾರಾಜರು ಇಡೀ ಜಗತ್ತಿಗೆ ಒಬ್ಬ ಆದರ್ಶರು. ಅವರು ಕೇವಲ ಮಹಾರಾಷ್ಟ್ರಕ್ಕೆಲ್ಲ, ಮರಾಠ ಸಮುದಾಯಕ್ಕಲ್ಲ, ಈಗಾಗಲೇ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಹೇಳಿದ್ದಾರೆ, ಶಿವಾಜಿ ಹುಟ್ಟದೇ ಇದ್ದರೆ ನಾವು ಏನು ಇರ್ತಿದ್ವಿ ಅನ್ನೋಂಥ ನೀವು ಕಲ್ಪನಾ ಮಾಡ್ಕೊಂಡ್ಬಿಡ್ರಿ. ನಾವು ಹೇಳಿದ್ದೆ, ಬಿಜಾಪುರ್ನಲ್ಲಿ ಶಿವಾಜಿ ಮಹಾರಾಜರದು ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಅಂದಿನ ಉಪ ಪ್ರಧಾನಮಂತ್ರಿ ಶ್ರೀ ಲಾಲಕೃಷ್ಣ ಅದ್ವಾನಿಯವರು, ಸುಷ್ಮಾ ಸ್ವರಾಜ್ ಅವರು, ಅನಂತಕುಮಾರ್ ಅವ್ರನ್ನ ಕರೆಸಿ ಭಾಳ ದೊಡ್ಡ ಕಾರ್ಯಕ್ರಮ, ಬಿಜಾಪುರ್ನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸೋದು ಅಷ್ಟು ಈಜಿ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಪಾಕಿಸ್ತಾನ ಮೇಡ್ ಭಾಳ ಅದಾವ ಅಲ್ಲಿ. ಹೀಗಾಗಿ ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿಗೆ ನಮ್ಮ ಲಾಲಕೃಷ್ಣ ಅದ್ವಾನಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರಂದ್ರೆ, ಬಿಜಾಪುರ್ನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸೋದಂದ್ರೇನು? ಯಾವ ಶಿವಾಜಿ ಮಹಾರಾಜರು ಬಿಜಾಪುರ್ನಲ್ಲಿ ಆದಿಲ್ ಶಾಹಿಗೆ ಏನು ಹಿಂಗೆ ಹೊಡಿತಿದ್ರಲ್ಲ, ಅದೇನದು ಹೊಡಿಲದ ಹೇಳಿದ್ರು. ಶಹಾಜಿ ರಾಜ ತಂದೆ ಹೊಡಿ ಅಂದ್ರೆ ನಾ ಏನು ಹೊಡಿದಿಲ್ಲ, ಇವ್ನಿಗ್ಯಾಕೆ ಹೊಡಿಲ್ಲ ಅಂದ್ರು ಅವ್ರು. ಮುಂಜಾನೆ ಕುದುರೆ ಮ್ಯಾಗ ಹೊಂಟಿದ್ರು ಶಿವಾಜಿ ಮಹಾರಾಜರು ಬಿಜಾಪುರ್ನಾಗ. ಅಲ್ಲೊಂದು ಮುಳ್ಳಗ್ ಸೇತು ಐತಿ, ಒಬ್ಬ ಕಟಕ್ರಮ ಆಕಳ ಕಡಿಲಾಕತ್ತಿದ್ದ. ಅದನ್ನು ನೋಡ್ಲಾರ್ದೇ ತಾಳಲಾರ್ದೇ ಶಿವಾಜಿ ಮಹಾರಾಜರು ಅವನ ಕೈಯನ್ನು ತೊಗೊಂಡು ಅವನ ರುಂಡಾನೆ ಕತ್ತರಿಸೋದಂಥ ಇತಿಹಾಸ ಬಿಜಾಪುರದಿದೆ. ಇಂಥ ದೇಶದ್ರೋಹಿಗಳನ್ನು ರುಂಡ ಕತ್ತರಿಸುವಂಥ ಕೆಲಸ 2028ಕ್ಕೆ ನಾವೆಲ್ಲ ಕೂಡಿ ಮಾಡಬೇಕಾಗಿದೆ ಕರ್ನಾಟಕದ. ಶಿವಾಜಿ ಮಹಾರಾಜರು ಶಹಾಜಿ ರಾಜೇ ಏನು ಶಹಾಜಿ ರಾಜವರು ಕುದುರೆ ಮ್ಯಾಗ ಹೋಗುವಾಗ ಚನ್ನಗಿರಿ ಬಲ್ಲಿ ಕುದುರೆ ಎಡಿ ಬಿದ್ದು ಅಲ್ಲಿ ಅವರ ಅಂತ್ಯ ಆಯ್ತು. ಅವಾಗ ಶಹಾಜಿ ರಾಜರ ಬಗ್ಗೆ ನೋಡ್ರಿ, ಇವತ್ತು ಕರ್ನಾಟಕದಾಗ ನಮ್ಗೆ ಕೆಲವೊಂದು ಅದಾವ ಕನ್ನಡ ಪ್ರೇಮಿಗಳ ಹೇಳೋರು. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವ್ರತ್ತ, ಅದಕ್ಕೆ ಅವ್ರದ್ದೇ ಯಾಕೆ ಪೂಜೆ ಮಾಡ್ತಿರತ್ತೇಳಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯವರಪ್ಪ? ಮಹಾರಾಷ್ಟ್ರದವರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಎಲ್ಲಿಯವರು? ಗಾಂಧಿ ಎಲ್ಲಿಯವರು? ಗುಜರಾತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶ ಕೂಡಿಸಿದವರು ಯಾರು? 565 ಮಂದಿ ಮಹಾರಾಜರಿದ್ರು. ತೆಲಿಗೊಂದು ಮಾತಾಡ್ತಿದ್ವಿ ಮಹಾರಾಜರುಗಳು. ಇವತ್ತನ್ನು ಕುತ್ತಿಗೆ ಚಂಡ್ ಹಿಡಿದು ಕೂಡಿಸೋದಾರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತದವರು. ನಾ ಅವ್ರಿಗೆ ಹೇಳಿದೆ, ವಿಧಾನಸಭೆ ಒಳಗೆ ಚರ್ಚೆ ನಡೀತು, ಮರಾಠ ನಿಗಮ ಆಗಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ, ಇಲ್ಲೇ ಬೆಳಗಾವಿ ಅಧಿವೇಶನದಾಗೆ, ಗೌಡ್ರ ಮತ್ತು ಹಿಂಗೆ ನೀವು ಶಿವಾಜಿ ಮಹಾರಾಜರದ್ದು ಬರೋದದ. ನಾ ಹೇಳಿದೆ ಮಾತಾಡ್ತೀನಿ, ಅದಕ್ಕೇನು ಅಂಜಿಕೆ ಅನ್ನೋದು ಕೇಳಿದೆ ನಾನು. ಇಲ್ಲ, ಆ ನಿಗಮ ಮಂಡಳಿ ನಾವು ಮಾಡಬೇಕಾಗೈತಿ, ಅದು ಬರೀ ಎಲ್ಲರಿಗೂ ಬೋಗಸ್ ಇಟ್ಟಿದ್ವಿ ಹೇಳ್ಕೋತ ಬಂದೀವಿ ನಾವು. ಆದರೆ ಇದು ಒಳ್ಳೆಯ ಇಶ್ಯೂ ಐತಿ, ನಾ ಇದ್ದಾಗ ನೀವು ಅದನ್ನು ಪ್ರಸ್ತಾಪ ಮಾಡಿರಿ ಅಂದರು ನಮ್ಮ ಬೊಮ್ಮಾಯಿಯವರು. ಪಾಪ ಬೊಮ್ಮಾಯಿಯವ್ರದ್ದು ಅವತ್ತು ಇರಲಿಲ್ಲ. ನಾ ಹೇಳಿದ್ದೇನೆಂದ್ರೆ, ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಹಾಂ, ಮತ್ತು ಉರ್ದು ಭಾಷೆಯನ್ನು ಹಲ್ಕಿಸೋದು ಎಲ್ಲರಿಗೂ. ಅದೇನು ಹಿಂದೂಸ್ತಾನದ ಉರ್ದು ಭಾಷೆ? ಯಾರಿಗೆ ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡೋವಂಥವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗೆ, ಅದನ್ನೆಲ್ಲ ತೆಗಿಯುವಂಥದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಮರಾಠ ಸಮಾಜವನ್ನು ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರು ಅಲ್ರಿ ಸಂತೋಷಲಾಡ, ನಮ್ಮವ್ರು. ನೀವು ಏನಾರು ಇರ್ರಿ, ಒಮ್ಮೆ ಮೋರ್ಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಗೋರ್ಪಡೆ ಯಾರಿಗಾರು ಮಾಡ್ಕೋತಿದ್ದೀರಿ. ನಮ್ಮವರು 10 ಹೊಂಟ್ರೆ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾರಣ ಮಾಡಿದ್ರು ನಮ್ಮವ್ರು. ಏನ್ರಿ
ನಾ ಹೇಳ್ದೆ ಅವತ್ತು ಆರ್ ಅಶೋಕ್ ಇದ್ರೆ ಕಂದಾಯ ಮಂತ್ರಿಗೆ ಬೆಳಗಾವಿ ವಿಧಾನಸಭಾದಾಗ ಶೀಘ್ರದಲ್ಲೇ ನಾವು ನಿಗಮವನ್ನು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೊಡಿದು ಬೇಡ, ಯಾವಾಗ ಮಾಡ್ತಿ ಹೇಳು, ಒಂದು MLC ಯಾವಾಗ ಮಾಡ್ತಿ ಹೇಳು, ಊರ್ದ ಕತ್ತಿ ಹೇಳಬೇಡ ಅಂದೆ. ಯತ್ನಾಳ್ರು ಹೇಳ್ದಂತ ಭಾಳ ಸತ್ಯ ಇದೆ. ಮರಾಠಿ ಭಾಷೆ ಇರ್ಬೋದು, ಆದರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಅಂತ ಹೇಳಿ ಬಂಧುಗಳೇ. ಅವತ್ತೇನೋ ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿಕ್ಕೆ ಕಾರಣ, MLC ಆಗಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತದೆ. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ಯತ್ನಾಳ್ರೆ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದೆ, ಇವತ್ತು MLC ಆದೆ ಅಂತೇಳಿ. ಯಾಕೆ ಬಿಡೆ ಹಾಕಿಡ್ಬೇಕ್ರಿ, ಏನು ಇವ್ರೇನು ಮಾಡಂಗದ ನನಗೆ ಭಾಳಾದ್ರೆ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ ಇಲೆಕ್ಷನ್ 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅದಾರೆ, ಕहाँ है यत्नाल, उनको लेके आओ, ಭಾಷಣ करने के लिए दो. ಈ ಸಲ ನಾ ಪುಕ್ಷೇಟಿ ಭಾಷಣ ಮಾಡೋದಿಲ್ಲ ಲಕ್ಷ್ಮಣಣ್ಣವರ. ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲೂ ಮಾಡ್ತೀನಿ, ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡಿದ್ರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್. ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನು ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮತನ ಉಳಿಸ್ಬೇಕು, ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದೆ ಕಾಲ ಬಂದ್ರೆ. ಇನ್ನು ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗಬೇಕಾದಂಥ ಅನಿವಾರ್ಯತೆ ಕರ್ನಾಟಕದಾಗ ಐತಿ. ನಾವು ಅಭಿವೃದ್ಧಿನೂ ಮಾಡೋಣ, ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್ ಹೋತಾ. ಬಸನಗೌಡ ಪಾಟ್ಲಿ ಇರ್ತಿದ್ದಿಲ್ಲ, ಬಸೀರಮ್ಮದ ಪಟೇಲ್ ಇರ್ತಿದ್ಯಾ. ಧರ್ಮಸಿಂಗ ಸಾಹೇಬರು ನಾವು ಕೂಡಿ ಬಿಜಾಪುರ್ನಾಗ ಒಂದು ಜುಮಾ ಮಸ್ದಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ. ಅದಕ್ಕೆ ಹೆಸರು ಏನು ಇಟ್ಟು ಕೊಡ್ತದನ್ನ, ಮಹಾರಾಣಾ ಪ್ರತಾಪ್ ಸಿಂಹ ಮಾರ್ಗ. ಧರ್ಮಸಿಂಗ್ ಸಾಹೇಬ್ರ ಅವಾಗ ಲೋಕೋಪಯೋಗಿ ಸಚಿವರಿದ್ರು, ನಾ MLA ಇದ್ದೇನ, ಸಣ್ಣ ಹುಡುಗಿದ್ದೇನ. ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೂ ಇತಿಹಾಸನೇ ಇಲ್ಲ. ಶಿವಾಜಿ ಮಹಾರಾಜರದು ಕರ್ನಾಟಕ ಭಾಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್, ದಲಿತರು ಹಿಂಗೆ ಬೇರೆ ಬೇರೆ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂಥ, ಮೊದಲ ದಲಿತರಿಗೆ ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂಥ ಯಾವುದಾದ್ರೂ ಒಂದು ವಂಶ ಇದ್ರೆ ಅದು ಛತ್ರಪತಿ ಸಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜರು.